ಅಪ್ಪ ಅಮ್ಮನ ಪ್ರೀತಿನೇ ಫಸ್ಟ್ ಸ್ಟಾರ್ಟಿಂಗ್ ಸಿಗಲ್ಲ, ಅದೇ ಲವ್, ಮೇನ್ ಲವ್. ಹೇಳಿ ಅವಳು ಲೈವಲ್ಲಿ ಬಂದು ಸೂಸೈಡ್ ಮಾಡ್ಕೊಂಡು ಸತ್ತೋದ್ಲು. ನನ್ನ ಹತ್ರ ಇರೋ ದುಡ್ಡು ಬೇಕು, ನನ್ನ ಹತ್ರ ಇರೋ ಬಾಡಿ ಬೇಕು, ಯು ಕ್ಯಾನ್ ಹ್ಯಾವ್ ಫನ್ ವಿತ್ ಮೀ ಹೋಲ್ ನೈಟ್, ಯು ಕ್ಯಾನ್ ಶೇರ್ ವಿತ್ ಮೀ, ಯು ಕ್ಯಾನ್ ಈಟ್ ಮೈ ಓನ್ ಮನಿ. ನನ್ನ ಟ್ರಾನ್ಸ್ ಅಲ್ವಾ, ನನ್ನ ದುಡ್ಡು ಯಾಕೆ ತಿಂತೀಯಾ? ನನ್ನ ಫೇವ್ರೇಟ್ ಹೀರೋ ಖಂಡಿತ ದರ್ಶನ್. ಡಿವೋರ್ಸ್ ಅಭಿಮಾನಿ. ಡಿವೋರ್ಸ್. ಅಂಡ್ ಇವಾಗ ಮೂವೀಸ್ ಅಲ್ಲಿ ಕೂಡ ತುಂಬಾ ಒಳ್ಳೆ ಗುಡ್ ವೇ ಅಲ್ಲಿ ಪೋರ್ಟ್ರೆ ಮಾಡಿ, ನಮ್ಮನ್ನ ಸಿಗ್ನಲ್ ಅಲ್ಲಿ ತೋರಿಸ್ಬೇಡಿ, ಕಲೆಕ್ಷನ್ ಬರ್ತಾ ಇರೋ ತರ ತೋರಿಸ್ಬೇಡಿ. ಅದೇ ತರ ನಾನು ಸರ್ಜರೀಸ್ ಮಾಡಿಸ್ಕೊಂಡಿದ್ದೀನಿ, ತೋರಿಸ್ತೀನಿ ಅಂತ ಹೇಳ್ತೀನಿ. ಅಂದ್ರೆ ತುಂಬಾ ಜನ ಹಾಕ್ತಾರೆ ನಿಮ್ಮಂಥವ್ರಿಂದ ರೇಪ್ ಆಗೋದು, ನಿಮ್ಮಂಥವ್ರಿಂದ ನೀವ್ ಹಿಂಗ್ ತೋರ್ಸೋದ್ರಿಂದಾನೇ ಅವ್ರಿಗೆ ಮೈಂಡ್ ಸೆಟ್ ರೇಪ್ ಆಗೋದು. ಹಂಗಂದ್ರೆ ಹುಟ್ಟಿರೋ ಮಗುವನ್ನು ಚಿಕ್ಕ ಮಗು ತೋರ್ಸಿದ್ಕೆ ರೇಪ್ ಆಯ್ತಾ? ಅಜ್ಜಿ ಎಕ್ಸ್ಪೋಸ್ ಮಾಡಿದ್ರ ರೇಪ್ ಆಗೋದಕ್ಕೆ? ಇಲ್ಲ ತಾನೆ. ಅವಳು ಸರಿ ಇಲ್ಲ, ಎಷ್ಟು ಜನದ ಜೊತೆ ಹುಡುಗರ ಜೊತೆ ಮಲಗಿದ್ಯಾ, ಇಲ್ಲ ಏನಕ್ಕೆ ಇಷ್ಟು ಎಕ್ಸ್ಪೋಸ್ ಮಾಡ್ತೀಯಾ? ಬ್ರೋ, ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. Because she is earning, she is exposing, and she's very happy with that. And today I want to talk about love, emotions, and it's like see ನನಗೆ ನಾನು ಕೇಳ್ಪಟ್ಟಂಗೆ ಇದು ಟ್ರಾನ್ಸ್ ಲೆಸ್ಬಿಯನ್ ಇದೆಲ್ಲ ಹೆಂಗೆ ಅಂದರೆ ಕೆಲವೊಬ್ಬರು ಬೇಕು ಅಂತ ಕನ್ವರ್ಟ್ ಆಗ್ತಾರೆ. ಹೌದು. ಬೈ ಸೋಲ್ ಬೀಯಿಂಗ್ ಅ ವುಮೆನ್ ಇಸ್ ಡಿಫ್ರೆಂಟ್, ದಟ್ ಹ್ಯಾಸ್ ಟು ಬಿ ಅ ಗಾಡ್ ಗಿಫ್ಟ್ ಅಲ್ವಾ? ಬೈ ಸೋಲ್ ನೀವು ವುಮೆನ್ ಅನ್ನೋದಕ್ಕೆ ಯು ಹ್ಯಾವ್ ಗಾಟ್ ಸೋ ಮೆನಿ ಗಿಫ್ಟ್ಸ್ ಫ್ರಮ್ ಗಾಡ್ ಟುಡೇ. ಯು ಆರ್ ವೆರಿ ಲಕ್ಕಿ. ಆ್ಯಂಡ್ ಎಷ್ಟೊಂದು ಜನಕ್ಕೆ ಅದಿರಲ್ಲ. ಎಷ್ಟೊಂದು ಜನ ಫೋರ್ಸಬ್ಲಿ ದೇ ಟ್ರೈ ಟು ಕನ್ವರ್ಟ್. ಆ ಒಂದು ಹುಡುಗಿ ಅದನ್ನೆಲ್ಲ ಅನುಭವಿಸ್ಬೇಕು ಅನ್ನೋದಕ್ಕೆ. ಇನ್ನೊಂದು ಪೀಪಲ್ ಆರ್ ಲೈಕ್ ಮನಿ ಮೈಂಡ್ ಸೆಟ್ ಇವತ್ತಿನ ದಿನದಲ್ಲಿ. ಇಫ್ ಯು ಬಿಕಮ್ ಅ ಗರ್ಲ್ ಯು ಹ್ಯಾವ್ ಸೋ ಮೆನಿ ಅಡ್ವಾಂಟೇಜಸ್ ಅನ್ನೋದಕ್ಕೆ ಅಲ್ವಾ? ಸೊ ಅ ವುಮೆನ್ ಹೂ ಇಸ್ ರಿಯಲಿ ವುಮೆನ್ ಬೈ ಹರ್ ಸೋಲ್, ಆ್ಯಂಡ್ ದಟ್ಸ್ ಯು. ಇವತ್ತು ನಾನು ಅದನ್ನು ಹೇಳ್ಬೋದು. ಸೊ ಈ ಥರ ಒಂದು ಡಿಫ್ರೆಂಟ್ ಆಫ್ ಪೀಪಲ್ ಇರ್ತಾರೆ. ಆ್ಯಂಡ್ ಅದಕ್ಕೆ ಜನ ಹೇಳ್ತಿರೋದು ಇಟ್ಸ್ ಲೈಕ್ ಎಲ್ಲ ಫಾರಿನಿಂದ ಬಂದಿರುವಂತಹ ಸಿಸ್ಟಮ್ಸ್ ಇದೆಲ್ಲ ಯುರೋಪಿಯನ್ಸಿಂದ ಅಡಾಪ್ಟ್ ಮಾಡಿದ್ದಾರೆ ಆ ರೀತಿ ಎಲ್ಲ. ಬಟ್ ವಿ ನೋ ದಟ್ ಇಟ್ಸ್ ಲೈಕ್ ಪುರಾತನ ಕಾಲದಿಂದ ಇರುವಂಥದ್ದು ಆ ರೀತಿ. ಆ್ಯಂಡ್ ವೆನ್ ವುಮನ್ ಇಸ್ ಬ್ಯೂಟಿಫುಲ್ ಸೋಲ್ ಬೈ ಹರ್ ಸೋಲಿಂದ, ವೆನ್ ಶಿ ಇಸ್ ಬ್ಯೂಟಿಫುಲ್ ಶಿಲ್ ಬಿ ಹ್ಯಾವಿಂಗ್ ಎ ಲವ್, ಶಿಲ್ ಬಿ ಹ್ಯಾವಿಂಗ್ ಎಮೋಷನ್ಸ್. ಇವನ್ ಶಿಲ್ ಬಿ, ನಾವು ಒಂದು ಹುಡುಗಿಯಾಗಿ ಏನೇನೆಲ್ಲ ಅನುಭವಿಸ್ತೀವಿ ದ ಸೇಮ್ ಯು ವಿಲ್ ಗೋ ಥ್ರೂ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೈಕ್ ಲವ್ ಎಮೋಷನ್ಸ್ ಬಗ್ಗೆ ನೀವು ಏನು ಲೈಫಲ್ಲಿ ಕಲ್ತಿದ್ದೀರಾ? ಸಿ, ಲವ್ ಎಮೋಷನ್ಸ್ ಬಗ್ಗೆ ಡೈಲಿ ಕಲಿತೀನಿ. ಲವ್ ಬಗ್ಗೆ ಅಂತೂ ತುಂಬ ರೇರ್. ಆ್ಯಕ್ಚುಲಿ ಇನ್ ಟ್ರಾನ್ಸ್ ಲೈಫ್ ಅಪ್ಪ ಅಮ್ಮನ ಪ್ರೀತಿನೇ ಫಸ್ಟ್ ಸ್ಟಾರ್ಟಿಂಗ್ ಸಿಗಲ್ಲ, ಅದೇ ಲವ್, ಮೇನ್ ಲವ್. ಅಪ್ಪ ಅಮ್ಮನ ಪ್ರೀತಿನೇ ಸಿಗದಿಲ್ದಿದ್ಮೇಲೆ ಯಾರೋ 2 ದಿವಸದ್ದು ಮುಂಚೆ ಪರಿಚಯ ಆಗೋನ ಹತ್ರ ಲವ್ ಸಿಗುತ್ತಾ? ನೋ. ದಟ್ ಈಸ್ ಫಾರ್ ಮೀ. ನಾನು ತುಂಬ ಜನ ನೋಡಿರೋದು ಲವ್ ಫಾರ್ ಅಸ್ ಇಟ್ಸ್ ವೆರಿ ಟೆಂಪ್ರವರಿ, ಲೈಕ್ ಟ್ರಾನ್ಸ್ಫಾರ್ಮೇಷನ್ ಥರ ಅದನ್ನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾಟ್ ಓನ್ಲಿ ಟು ಯು, ಟುಡೇ ಇವತ್ತಿನ ಜನರೇಷನ್ ಹುಡುಗಿ ಲವ್, ಹುಡುಗಿ ಎಲ್ರಿಗೂ ಕೂಡ ತುಂಬ ಜನ ಹುಡುಗರು ಹೇಳ್ತಾರೆ ಮೋಸ ಮಾಡಿಬಿಟ್ಲು, ಹುಡುಗಿನೂ ಹೇಳ್ತಾರೆ ಮೋಸ ಮಾಡಿಬಿಟ್ರು. ಆ್ಯಂಡ್ ಅದರಲ್ಲಿ ಟ್ರಾನ್ಸಿಗೆ ಲವ್ ಸಿಗುತ್ತಾ? ನೋ ವೇ, ನಾಟ್ ಅಟ್ ಆಲ್. ಮೆನಿ ಪೀಪಲ್ ಲೈಕ್ ಮೀ ಓನ್ಲಿ ಫಾರ್ ಮೈ ಬಾಡಿ, ನಾಟ್ ಫಾರ್ ಮೈ ಸೋಲ್ ಅಂತ ಹೇಳ್ತೀನಿ. ಬಿಕಾಸ್ ಪೀಪಲ್ ಆರ್ ವೆರಿ ಒಬ್ಸೆಸ್ಡ್ ವಿತ್ ಬಾಡಿ. ಲೈಕ್ ನಾನು ತುಂಬ ಜನ ನನಗೆ ಇವತ್ತು ಫ್ರೆಂಡ್ಸ್ ಆಗಿರ್ತಾರೆ ಹುಡುಗರು, ದಿಲ್ ಬಿ ಲೈಕ್, ನಾನು ಅವ್ರನ್ನ I will never think about their any intentionally, like I just want to hook up with him or have sex and live with him, nothing like that. But ನಾನು ಅವ್ರನ್ನ ಓಕೆ ನನಗೊಬ್ಬ ಫ್ರೆಂಡ್ ಆದ, ಒಳ್ಳೆ ಫ್ರೆಂಡ್ ಆದ, ಟ್ರಾನ್ಸ್ ಅಂತ ಅಕ್ಸೆಪ್ಟ್ ಮಾಡಿದ್ದಾನೆ, ಹ್ಯಾಪಿ. ಬಟ್ ತುಂಬ ಅವ್ರ ಮೈಂಡ್ಸೆಟಲ್ಲಿ, ಅವ್ನ ಮೈಂಡ್ಸೆಟಲ್ಲಿ ಏನಿರುತ್ತೆ, ಲೈಕ್ ಓಕೆ ಐ ಜಸ್ಟ್ ವಾಂಟ್ ಟು ಸಿ ಹೌ ದ ಸರ್ಜಿಕಲ್ ಬಾಡಿ ವಿಲ್ ಬಿ, ಹೌ ಶಿ ವಿಲ್ ಬಿ ಇನ್ಸೈಡ್, ಶಿ ವಿಲ್ ಬಿ ಕಂಪ್ಲೀಟ್ಲಿ ಲೈಕ್ ಎ ಗರ್ಲ್ ಆರ್ ಇಟ್ ವಿಲ್ ಬಿ ಅ ಡಿಫ್ರೆಂಟ್. ತುಂಬ ಜನ, ನಾನಂತೂ ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಇಷ್ಟೊಂದೆಲ್ಲ ಇನ್ಸ್ಟಾಗ್ರಾಮಲ್ಲಿ ಪಾಪ್ಯುಲರ್ ಆಗಿದೆಯಾ, ಇದಾಗಿದೆಯಾ, ಒಂದು ಹುಡುಗನೂ ನೀನು ಡೇಟೇ ಮಾಡಲ್ಲ, ಎಲ್ಲೂ ಹೊರಗಡೆನೇ ಹೋಗಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ನನ್ನ ಪಾಡ್ಕಾಸ್ಟ್ ಎಲ್ಲ ಕೊಡೋದಕ್ಕಿಂತ ಮುಂಚೆ ನನ್ನ ಲೈಫ್ ತುಂಬ ಚೆನ್ನಾಗಿತ್ತು. ಅವಾಗ people were not knowing I'm a trans, and I used to fake so many boys that I'm a girl, and I used to date so many guys. ತುಂಬಾ ಜನ ಬೈಕೋಬೇಡಿ, so sorry. Like but you are a woman. ಹುಡುಗಿರು ಏನು ಮಾಡ್ತಾರೆ, ಹುಡುಗಿರು ಮಾಡೇ ಮಾಡ್ತಾರೆ. That this is I'm also in teenage. I just want to enjoy my life also, right? This is part of my life. So ಪಾರ್ಟೀಸ್ಗೆಲ್ಲ ಹೋಗೋದು, ಸೋ ಮೆನಿ ಗೈಸ್ ಯೂಸ್ ಟು ಹಿಟ್ ಆನ್ ಮೀ. ಐ ಯೂಸ್ ಟು ಲೈಕ್ ಯಸ್ ಬೇಬಿ ದಿಸ್ ದಟ್ ಅಂಡ್ ಆಲ್. ಇಟ್ ವಾಸ್ ವೆರಿ ಗುಡ್. ಆ ಲೈಫ್ ತುಂಬ ಚೆನ್ನಾಗಿತ್ತು. ಐ ಯೂಸ್ ಟು ಗೋ ಫಾರ್ ಡೇಸ್, ಐ ಯೂಸ್ ಟು ಗೋ ಫಾರ್ ಶಾಪಿಂಗ್. ಪಾಡ್ಕಾಸ್ಟ್ ಗೊತ್ತಿದೆ, ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ನನ್ನ ಟ್ರಾನ್ಸ್ ಅಂತ. ಸೊ ನನ್ ಆಫ್ ದ ಗೈ ಯಾವುದೇ ಹುಡುಗ ಮೆಸೇಜ್ ಮಾಡಿದ್ರು ಹಾಯ್ ಅಕ್ಕ ಇಲ್ಲ ನೀವೇನು ಅಂತ ಗೊತ್ತಾಗಿ ಇದು ನೀವು ಅಂತ ಗೊತ್ತಾದ ಮೇಲೆ ಬರುವಂಥ ಹುಡುಗ ಬಂದೇ ಬರ್ತಾರೆ. ಡೋಂಟ್ ವರಿ. ಬೇಡಪ್ಪ, ಅಯ್ಯೋ ತುಂಬ ಟ್ರಾನ್ಸ್ ಲೈಫಲ್ಲಿ ನಾನು ತುಂಬ ಜನ ಸೂಸೈಡ್ ಮಾಡ್ಕೊಂಡಿರೋದು ನೋಡಿದ್ದೀನಿ, ತುಂಬ ಜನದ್ದು ಮಾತುಗಳನ್ನ ಕೇಳಿದ್ದೀನಿ. ನನ್ನ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದ ಕೊಲಿಗೆ
ಸರ್ಜರಿ ಮಾಡ್ಕೊಂಡು 10 ಡೇಸ್ಗೆ ಅವ್ರ ಬಾಯ್ ಫ್ರೆಂಡು ಇನ್ನೊಂದು ಹುಡುಗಿನ ಮದುವೆ ಆದ ಅಂತ ಹೇಳಿ ಅವಳು ಲೈವಲ್ಲಿ ಬಂದು ಸೂಸೈಡ್ ಮಾಡ್ಕೊಂಡು ಸತ್ತೋದ್ಲು. ಸೊ ಆಮೇಲೆ ಇನ್ನೊಂದು ನಾನು ಅಂದರೆ ನಂಗೆ ಗೊತ್ತಿಲ್ಲ, ನಾನು ಒಂದು ಫ್ರೆಂಡ್ ಹತ್ರ ಕೇಳಿದ್ದು, ಲೈಕ್ ಶಿ ಡೂ ಕಲೆಕ್ಷನ್, ಸಿಗ್ನಲ್ಗೆಲ್ಲ ಹೋಗಿ ಕಲೆಕ್ಷನ್ ಮಾಡ್ತಾಳೆ. ಬಟ್ ಅವಳಿಗೆ ಬಾಯ್ ಫ್ರೆಂಡ್ ಇದ್ದರು. ಅವಳು ಸಿಗ್ನಲಲ್ಲಿ ಕಲೆಕ್ಷನ್ ಮಾಡಿ ದುಡ್ಡನ್ನೆಲ್ಲ ಕಲೆಕ್ಟ್ ಮಾಡಿ ಅವನಿಗೆ ಒಂದು ಡ್ಯೂಕ್ ಬೈಕ್, ಐಫೋನ್ ಎಲ್ಲ ಕೊಡ್ಸಿದ್ಲು. ಬಟ್ ಅವ್ನು ಲಾಸ್ಟಿಗೆ ಏನಂತ ಹೇಳ್ದ, ನೋ ಐ ಕಾಂಟ್ ಮ್ಯಾರಿ ಯು, ಯು ಕಾಂಟ್ ಗಿವ್ ಬರ್ತ್ ಟು ಬೇಬಿ, ಐ ಕಾಂಟ್ ಮ್ಯಾರಿ ಯು, ಅಪ್ಪ ಅಮ್ಮ ಕೂಡ ಅಕ್ಸೆಪ್ಟ್ ಮಾಡಲ್ಲ, ಸೊ ಬಿಟ್ಬಿಡು, ನನ್ನ ಹತ್ರ ಇರೋ ದುಡ್ಡು ಬೇಕು, ನನ್ನ ಹತ್ರ ಇರೋ ಬಾಡಿ ಬೇಕು, ಯು ಕ್ಯಾನ್ ಹ್ಯಾವ್ ಫನ್ ವಿತ್ ಮೀ ಹೋಲ್ ನೈಟ್, ಯು ಕ್ಯಾನ್ ಶೇರ್ ವಿತ್ ಮೀ, ಯು ಕ್ಯಾನ್ ಈಟ್ ಮೈ ಓನ್ ಮನಿ. ನಾನು ಟ್ರಾನ್ಸ್ ಅಲ್ವಾ, ನನ್ನ ದುಡ್ಡು ಯಾಕೆ ತಿಂತೀಯಾ? ಹಾಗಾದರೆ ಅಪ್ಪ ಅಮ್ಮ ಅವಾಗ ಇದು ಮಾಡಲ್ವಾ? ಬಟ್ ವೆನ್ ಇಟ್ ಕಮ್ಸ್ ಫಾರ್ ಮ್ಯಾರೇಜ್, ವೆನ್ ಇಟ್ ಕಮ್ಸ್ ಫಾರ್ ಟು ಅಕ್ಸೆಪ್ಟ್ ಮೀ ಇನ್ ದ ಸೊಸೈಟಿ, ದೇ ವಿಲ್ ನಾಟ್ ಬಿ ರೆಡಿ. ಸೊ ಐ ಡೋಂಟ್ ವಾಂಟ್ ದೆಮ್. ಆ ಥರ ತುಂಬ ಆಗುತ್ತೆ. ಸಿ ಮೆನಿ ಬಯೋಲಜಿಕಲ್ ವುಮೆನ್ಸ್ ಆಲ್ಸೋ ಕ್ಯಾನ್ ಗಿವ್ ಬರ್ತ್. ಹೌದು, ತುಂಬಾ ಜನ ಇವಾಗ ಹುಡುಗಿರ್ಗೂ ಮಗು ಆಗಲ್ಲ. ಎಕ್ಸಾಕ್ಟ್ಲಿ ಅದೇ ತರ ಅಲ್ವಾ ನಾವು. ಇಫ್ ದೇ ರಿಯಲಿ ವಾಂಟ್ ಟು ಗಿವ್ ಅ ಲೈಫ್, ಡೆಫಿನೆಟ್ಲಿ ದೇ ವಿಲ್ ಗಿವ್ ಅ ಲೈಫ್. ಎಷ್ಟು ಜನ ಟೆಸ್ಟ್ ಟ್ಯೂಬ್ ಬೇಬಿಗಳು ಮಾಡ್ತಿದ್ದಾರೆ. ಇಟ್ಸ್ ಲೈಕ್ ಇಟ್ಸ್ ನಾಟ್ ಅಬೌಟ್ ಲೈಕ್ ಟ್ರಾನ್ಸ್ ವುಮೆನ್ ಅಂತ ಅಲ್ಲ. ಇದನ್ನ ನಾನು ಹೇಳಿದ್ರೆ ಇದನ್ನು ಟ್ರೋಲ್ ಆಗಿ ಮಾಡಿ ತುಂಬಾ ಜನ ಕಮೆಂಟ್ ಹಾಕ್ತಾರೆ. ಅವ್ರ ಫ್ರೆಂಡ್ಸ್ಗಳನ್ನೆಲ್ಲ ಟ್ಯಾಗ್ ಮಾಡಿ, ನೋಡೋ ಅವಳನ್ನ ಮದುವೆ ಆಗು, ನೋಡೋ ಅವಳನ್ನ ಮದುವೆ ಆಗ್ಬೇಕಂತೆ, ನೋಡೋ ಅವಳನ್ನ ಮದುವೆ ಆಗ್ಬೇಕಂತೆ ಅಂತ ತುಂಬಾ ಜನ ಹಾಕ್ತಾರೆ. ಬಟ್ ವಾಟ್ ಎವರ್ ಯು ಆರ್ ಪಾಸಿಟಿವ್. ಇಲ್ಲ, ಇದನ್ನ ನೋಡಿದ್ಮೇಲೆ ನಿಮ್ಮ ಪಾಸಿಟಿವಿಟಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಐ ಗೆಸ್ ಹಿಂದಿನ ಪಾಡ್ಕಾಸ್ಟ್ಲೆಲ್ಲ ಇಷ್ಟು ಪಾಸಿಟಿವ್ ಆಗಿ ನಾನು ನೋಡಿಲ್ಲ. ಯುವರ್ ಲೈಕ್ ಡೀಪ್ ಡಿಸ್ಕಷನ್ ವಿತ್ ಸಂಬಡಿ. ಬಟ್ ಟುಡೇ ವಿ ಕ್ಯಾನ್ ಸಿ ಅಂದ್ರೆ ಒಂದು ಸಿಚುವೇಶನ್ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ, ನೆಗೆಟಿವಿಟಿ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ, ಅಂಡ್ ಲೈಫ್ನ ಹೆಂಗ್ ಹ್ಯಾಂಡಲ್. ಇಟ್ಸ್ ಲೈಕ್ ಓವರ್ ಆಲ್ ನಮಗೆ ಈಗ ಅನ್ಸೋದೇನು ಅಂದ್ರೆ, ನಾವು ಇವಾಗ ಕಂಪ್ಲೀಟ್ ಹುಡುಗಿಯಾಗೆ ಹುಟ್ಟಿಸಿದ ಮೇಲೂ ಸಮ್ಟೈಮ್ಸ್ ವಿ ಫೀಲ್ ಯಾಕಪ್ಪ ಬೇಕು ಈ ಲೈಫ್ ಅಂತ ಅನ್ಸುತ್ತೆ. ಆಕ್ಚುಲಿ ಏನ್ ಗೊತ್ತಾ, ನನ್ನ ತುಂಬಾ ಜನ ಫ್ರೆಂಡ್ಸ್ ಆಗಿರ್ಬೋದು, ಹುಡುಗಿರಾಗಿರ್ಬೋದು, ದೇ ಕಾಲ್ ಟು ಮೀ, ದೇ ವಿಲ್ ಡಿಸ್ಕಸ್ ದೇರ್ ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಮನೇಲಿ ಇಲ್ಲ ಬಾಯ್ ಫ್ರೆಂಡ್ ಏನೇ ಆದ್ರೂ ದೇ ವಿಲ್ ಟೆಲ್, ನಿನಗೆ ಗೊತ್ತಿರುತ್ತೆ ಕಣೆ ರಿಯಲ್ ಪೇನ್ ಏನಂತ, ಅದಕ್ಕೆ ನಿನ್ನ ಹತ್ರ ಡಿಸ್ಕಸ್ ಮಾಡಿದ್ರೆ ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ, ಮನ್ಸು ಫ್ರೀ ಆಗುತ್ತೆ, ನೀನು ಸಜೆಷನ್ ಕೊಡ್ತೀಯ. ನಾನು ಹೇಳ್ತೀನಿ ತಲೆನೇ ಕೆಡ್ಸ್ಕೊಬೇಡ ಕಣೆ, ಇದೆಲ್ಲ ಜಸ್ಟ್ ಒನ್ ಪಾರ್ಟ್ ಆಫ್ ಲೈಫ್. ನಾನು ಯಾವಾಗಲೂ ಎಲ್ರಿಗೂ ಹೇಳೋದು ಬಂದೆ, ನಮಗೇನಾದರೂ ನೋವಿದ್ದಾಗ, ನಮಗೇನಾದರೂ ಪೇಯ್ನ್ ಇದ್ದಾಗ ಯಾವತ್ತೂ ಮೇಲಿರೋರ ಬಗ್ಗೆ ಥಿಂಕ್ ಮಾಡಿಬಿಡಿ. ಸೋ ಮೆನಿ ಇವಾಗ ನನಗೂ ಅನಿಸುತ್ತೆ, ಲೈಕ್ ಇನ್ನೊಂದು ಟ್ರಾನ್ಸ್ನ ನೋಡಿ, ಅವಳು ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ, ಎಷ್ಟು ಜ್ಯುವೆಲರಿ ಇದೆ, ಅವಳು ಎಷ್ಟು ನೇಮ್ ಫೇಮ್ ಇದೆ. ಬಟ್ ನಾನು ಆ ಥರ ಥಿಂಕ್ ಮಾಡೋದು ತುಂಬ ಕಮ್ಮಿ. ನಾನು ಯಾವಾಗಲೂ ಥಿಂಕ್ ಮಾಡ್ತೀನಿ, ನೋಡು ನಾನು ಇವತ್ತು ಈ ಲೈಫಲ್ಲಿ ಇದ್ದೀನಿ, ನನಗಿಂತ ಕೆಳಗಡೆ ಎಷ್ಟೋ ಜನ ಸಿಗ್ನಲಲ್ಲಿದ್ದಾರೆ, ಕಲೆಕ್ಷನ್ ಮಾಡ್ತಿದ್ದಾರೆ, ಊಟ ಇಲ್ಲ, ನಾನು ಇಷ್ಟು ಚೆನ್ನಾಗಿ ರೆಡಿ ಆಗ್ತೀನಿ. ಅವ್ರಿಗೆ ನಾನು ಒಂದಿನ ನಕ್ಷತ್ರ ಆಗಬೇಕು ಅಂತ ತುಂಬ ಜನದ ಕನಸಿರುತ್ತೆ. ಅದೇ ಥರ ಪ್ರತಿಯೊಬ್ಬರಲ್ಲೂ ಒಂದಿನ ನಾನು ಅವ್ರು ಆಗಬೇಕು ಅಂತ ತುಂಬ ಜನ ನಮ್ಮ ಕೆಳಗಡೆ ಇರೋರು ಬಯಸ್ತಾ ಇರ್ತಾರೆ. ಸೊ ಯು ಆರ್ ಬ್ಯೂಟಿಫುಲ್, ವಿ ಆರ್ ಬ್ಲೆಸ್ಡ್. ನಾವು ಇವತ್ತು ಲೈಫಲ್ಲಿ ಏನಿದ್ದೀವಿ, ವಿ ಶುಡ್ ಬಿ ಆಲ್ವೇಸ್ ಹ್ಯಾಪಿ. ಯಾವತ್ತೂ ನಮ್ಗಿಂತ ಕೆಳಗಡೆ ಇರೋರ ಬಗ್ಗೆ ಯೋಚನೆ ಮಾಡಿ ನಾವು ಈ ಸ್ಥಾನದಲ್ಲಿ ಇದೀವಲ್ಲ ಅಂತ ಥಿಂಕ್ ಮಾಡಬೇಕು. ದಟ್ಸ್ ಟ್ರೂ. ಎಷ್ಟೊಂದು ಜನಕ್ಕೆ ನಕ್ಷತ್ರ ಆಗಬೇಕು ಅಂತ ಇರುತ್ತೆ. ಸೊ ಮೆನಿ ಪೀಪಲ್, ತುಂಬಾ ಜನಕ್ಕೆ ಇವಾಗ ನನಗೆ ಇನ್ನೊಬ್ರು ಆಗ್ಬೇಕಂತ ಆಸೆ ಇರುತ್ತೆ, ಇನ್ನೊಬ್ರಿಗೆ ನಾನು ಆಗ್ಬೇಕಂತ ಆಸೆ ಇರುತ್ತೆ. ಸೊ ಅದೇ ಥರ. ವೆರಿ ನೈಸ್. ಓಕೆ, ಈಗ ಆಫ್ಟರ್ ನಕ್ಷತ್ರ ಎಲ್ಲ ಫೇಸ್ ಮಾಡ್ತೀರಾ, ಎಲ್ಲ ಆಗುತ್ತೆ ನಿಮ್ಮ ಲೈಫಲ್ಲಿ. ಸೊ ವಾಟ್ಸ್ ನೆಕ್ಸ್ಟ್ ಅಂತ ನೀವೇನು ಪ್ಲಾನ್ ಮಾಡಿದ್ರ ಅಬೌಟ್ ನೆಕ್ಸ್ಟ್ ಅಂತೂ ಸದ್ಯಕ್ಕೆ ಏನು ಮೈಂಡಲ್ಲಿಲ್ಲ. ಟಾಕಿಂಗ್ ಅಬೌಟ್ ದಿಸ್ ಲವ್ ಎಮೋಷನ್ಸ್, ನೀವು ನೋಡಿ ಎಲ್ಲಿಂದ ಎಲ್ಲಿಗೋ ಕರ್ಕೊಂಡು ಹೊರಟೋದ್ರಿ. ಲವ್ ಅಂತೂ ಅದೇ ಹೇಳಿದ್ನಲ್ಲ, ಲೈಕ್ ಪೀಪಲಿಗೆ ಗೊತ್ತಿರೋದಕ್ಕೆ ಮುಂಚೆ ಅಟ್ಲೀಸ್ಟ್ ಐ ಹ್ಯಾಡ್ 3-4 ಬಾಯ್ಸ್. ಐ ಯೂಸ್ ಟು ಫ್ಲರ್ಟ್ ವಿತ್ 3-4 ಬಾಯ್ಸ್. ಅವ್ರಿಗೆ ಯಾರಿಗೂ ನಾನು ಟ್ರಾನ್ಸ್ ಅಂತ ಗೊತ್ತೇ ಇಲ್ಲ. ಯೂಟ್ಯೂಬಲ್ಲಿ ಪಾಡ್ಕಾಸ್ಟಲ್ಲಿ ನೋಡಿ ಅವ್ರು ದೇ ಆರ್ ಟೋಟಲಿ ಶಾಕ್. ಅವರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಬ್ಲಾಕ್ ಮಾಡಿದ್ದಾರೆ, ಮಾತಾಡ್ಸೋದೇ ಬಿಟ್ಬಿಟ್ಟಿದ್ದಾರೆ. ನನ್ನ ಫ್ರೆಂಡಿಗೆ ಹೇಳ್ತಾ ಇದ್ದೆ, ಅವನು ನನಗೆ ಚಾಕ್ಲೇಟ್ ಎಲ್ಲ ಕೊಟ್ಟಿದ್ದಾನಲ್ಲ, ಸೊ ವಿ ವಿಲ್ ಗೋ ದೇರ್ ಆ್ಯಂಡ್ ವಿ ವಿಲ್ ಗಿವ್ ಹಿಮ್ ಚಾಕ್ಲೇಟ್ ಬ್ಯಾಕ್ ಆ್ಯಂಡ್ ವಿ ವಿಲ್ ಟೆಲ್ ಸಾರಿ ಚೀಟ್ ಮಾಡಿದ್ದಕ್ಕೆ. ಬಟ್ ಐ ಡಿಡಂಟ್ ಚೀಟೆಡ್, ಅಂದರೆ ಐ ಡಿಡಂಟ್ ಟೇಕ್ ಮನಿ ಫ್ರಮ್ ದೇಮ್ ಆ್ಯಂಡ್ ಲೈಕ್ ದಟ್ ಆ್ಯಂಡ್ ಆಲ್. ಅದೆಲ್ಲ ಏನೂ ಇಲ್ಲ. ಜಸ್ಟ್ ಆಸ್ ಅ ಟೀನೇಜರ್ ನಾವು ಹುಡುಗಿರು ಏನು ಮಾಡ್ತೀವಿ, ಸೇಮ್ ಯು ಡಿಡ್ ಇಟ್ ಆ್ಯಂಡ್ ಯು ವೇರ್ ನಾಟ್ ಹ್ಯಾವಿಂಗ್ ಎನಿ ಬ್ಯಾಡ್ ಇಂಟೆನ್ಷನ್ಸ್. ನೋ, ನಾಟ್ ಅಟ್ ಆಲ್. ಸೊ ಬ್ಯಾಡ್ ಇಂಟೆನ್ಷನ್ಸ್ ಇಲ್ಲ, ದಟ್ಸ್ ಫೈನ್. ಯು ಡೋಂಟ್ ವಾಂಟ್ ಟು ಗೆಟ್ ಮ್ಯಾರಿಡ್. ಮದುವೆ ಆಗೋ ಆಸೆ ಇಲ್ವಾ ನಿಮಗೆ? ಮದುವೆ ಆಗೋ ಆಸೆ ಖಂಡಿತ ಇದೆ. ತುಂಬ ಮೂವಿ ಅದು ಇದು ನೋಡಿದಾಗ, ಇಲ್ಲ ವಿಡಿಯೋಸ್ ಎಲ್ಲ ನೋಡಿದಾಗ ತುಂಬ ಅನಿಸ್ತಿರುತ್ತೆ ನನಗೂ. ಕೈ ತುಂಬ ಬೆಳೆ ಹಾಕಬೇಕು, ಬೆಳಗ್ಗೆ ಎದ್ದರೆ ಕಾಫಿ ಮಾಡಿಕೊಡ್ಬೇಕು, ರೆಡಿ ಆಗಬೇಕು, ಎಲ್ಲಾದರೂ ಹಳ್ಳಿ ಸೈಡ್ ಮದುವೆ ಆಗ್ಬಿಡೋಣ ಅಂತ. ನನ್ನ ಫೇವ್ರೆಟ್ ಹೀರೋ ಖಂಡಿತ ದರ್ಶನ್. ಡಿವೋರ್ಸ್ ಅಭಿಮಾನಿ. ಡಿವೋರ್ಸ್ ಇಲ್ಲ ಅಂದರೆ ಯಶ್. ಸೊ ಅವ್ರ ಮೂವೀಸ್ ಎಲ್ಲ ನೋಡಿ, ಆ ಲವ್ ಜಾನರ್ ಥಿಂಗ್ಸ್ ಎಲ್ಲ ನೋಡಿದಾಗ ಐ ವಿಲ್ ಬಿ ಫೀಲ್. ಆ್ಯಕ್ಚುಲಿ ನಂಗೆ ಇನ್ನೊಂದು ಏನು ಗೊತ್ತಾ,
ಲೈಕ್ ತುಂಬ ಜನದ ಮೈಂಡ್ ಸೆಟ್ಟಲ್ಲೂ ಹೇಗಾಗುತ್ತೆ ಅಂದರೆ ಇವಾಗ ತುಂಬ ಮೂವೀಸಲ್ಲಿ ಕೂಡ ಟ್ರಾನ್ಸ್ ಪೀಪಲ್ನ ಐಟಮ್ ಡ್ಯಾನ್ಸರ್ ಆಗಿ ಇಲ್ಲ ಸಿಗ್ನಲ್ ಕಲೆಕ್ಷನ್ ಅದರಲ್ಲೇ ತೋರಿಸ್ತಾರೆ. ಶೋಸ್ ಇನ್ ಎ ವೆರಿ ಗುಡ್ ವೇ. ಲೈಕ್ ಇಲ್ಲ ಓಕೆ ಟ್ರಾನ್ಸ್ ಆಗಿ ಡಾಕ್ಟರ್ ಆಗಿ ಬರ್ತಾ ಇರ್ಬೋದು, ಇಲ್ಲ ಫ್ರೆಂಡ್ ಆಗಿ ಏನಾದರೂ. ಇವಾಗ ಎಷ್ಟೋ ಜನ ಹುಡುಗಿನ ಪಕ್ಕದಲ್ಲಿ ಸೈಡ್ ಆ್ಯಕ್ಟಿಂಗ್ ಫ್ರೆಂಡ್ ಆಗಿ ಹಾಕೊಂತಾರೆ, ಅದೇ ಥರ ಟ್ರಾನ್ಸಾಗಿ ಹಾಕೊಳ್ಳಿ. ಟ್ರಾನ್ಸ್ನ ಹುಡುಗಿರಲ್ಲೇ ಟ್ರಾನ್ಸ್ ಅಂತ ತೋರಿಸ್ತೀರಾ ಮೂವಿಗಳಲ್ಲಿ. ನನ್ನ ಪ್ರಕಾರ ದ ಟ್ರಾನ್ಸ್ ಶುಡ್ ಗೋ. It should erase us. If we are not biological women, we changed into women. ನಾನು ಸೊಸೈಟಿಗೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಒಂದು ಕುರುಡ, ಹಿ ವಿಲ್ ಬಿ ಬ್ಲೈಂಡ್, ಅವನನ್ನ ಎಲ್ಲ ಕುರುಡ ಅಂತ ಕರಿತಾ ಇರ್ತಾರೆ. ಒಂದು ಕುಂಟ, ಅವನಿಗೆ ಕಾಲಿರಲ್ಲ, ಎಲ್ಲ ಕುಂಟ ಅಂತ ಕರಿತಾ ಇರ್ತಾರೆ. ಅವನು ಒಬ್ಬ ಕುರುಡ ಲ್ಯಾಸಿಕ್ ಸರ್ಜರಿ ಮಾಡಿಸಿ ಅವನಿಗೆ ಕಣ್ಣು ಬರುತ್ತೆ, ಒಬ್ಬ ಕುಂಟ ಅವ್ನ ಕಾಲು ಹಾಕಿಸ್ಕೊತಾನೆ. ದೆನ್ ಯು ವಿಲ್ ಸ್ಟಾರ್ಟ್ ಟು ಕಾಲ್ ಹಿಮ್ ನಾರ್ಮಲ್ ಪರ್ಸನ್. ಅವನಿಗೆ ಕುರುಡ ಅಂತ ಕರೆಯೋದು ಸ್ಟಾಪ್ ಮಾಡ್ತೀರಾ, ಅವನನ್ನು ಕುಂಟ ಅಂತ ಕರೆಯೋದು ಸ್ಟಾಪ್ ಮಾಡ್ತೀರಾ. ನಾವು ಅದೇ ಥರ ಅಲ್ಲ, ನಮಗೂ ಒಳಗಡೆ ಪ್ರಾಬ್ಲಮ್ ಇದೆ. ನಾವೇನು ಕೇಳ್ಕೊಂಡು ಬಂದಿಲ್ಲ, ನಾನು ಚೇಂಜ್ ಆಗಿಲ್ಲ. ಬಯೋಲಾಜಿಕಲಿ ಅದು ಬರ್ತಾನೆ ಬಂದಿದೆ, ಚೇಂಜ್ ಆಗಿದ್ದೀನಿ, ಇವಾಗ ವುಮೆನ್ ಆಗಿದ್ದೀನಿ. ಅಕ್ಸೆಪ್ಟ್ ಮೀ ಆಸ್ ಎ ವುಮೆನ್, ದಟ್ಸ್ ಆಲ್. ಐ ಡೋಂಟ್ ವಾಂಟ್ ಯುವರ್ ಸಿಂಪತಿ. ಪಾಪ ಸರ್ಜರೀಸ್ ಮಾಡಿಸ್ಕೊಂಡು ಚೇಂಜ್ ಆಗಿದ್ದಾಳೆ, ನೋ, ಅಕ್ಸೆಪ್ಟ್ ಅಸ್, ಅಷ್ಟೇ ನಾನು ಕೇಳೋದು. ಇವಾಗ ಒಂದು ಕುರುಡ ಕುಂಟನ ಇಲ್ಲ ಒಂದು ಅಂಗವಿಕಲ ಹ್ಯಾಂಡಿಕ್ಯಾಪ್ ಪೀಪಲ್ಸ್ನ ಹೇಗೆ ಅಕ್ಸೆಪ್ಟ್ ಮಾಡ್ತೀರಾ, ನಮ್ಮನ್ನು ಅದೇ ಥರ ಅಕ್ಸೆಪ್ಟ್ ಮಾಡಿ. ಇವಾಗ ಅವ್ರನ್ನ ನೋಡ್ರೆ ಆಡ್ಕೊಳ್ಳಲ್ಲ ಎಲ್ಲರೂ ಓಕೆ ಅಂತ ಇದು ಮಾಡ್ತಾರೆ, ನಮ್ಮನ್ನು ನೋಡಿದ್ರು ಅದೇ ಥರ ಮಾಡಿ. ದಟ್ಸ್ ಆಲ್. ಸೊ ದೆನ್ ಸೊಸೈಟಿ ವಿಲ್ ಚೇಂಜ್. ಟ್ರಾನ್ಸ್ ಪೀಪಲ್ ಅಗ್ರೆಸಿವ್ ಆಗಿರೋರು ಕೂಡ ತುಂಬ ಸಾಫ್ಟ್ ಆಗ್ತಾರೆ. ಅದೇ ಇದೆಲ್ಲ ಆಗ್ತಿರೋದು ನಮ್ಮಂಥವ್ರಿಂದ. ಹೌದು, ನಮ್ಮಂಥವ್ರಿಗೆ ಆ ಪೇರೆಂಟ್ಸ್ ವಿಲ್ ಟೀಚ್, ಅವರಿಂದ ದೂರ ಇರು, ಅವ್ರು ಹಂಗೆ ಮಾಡ್ಬಿಡ್ತಾರೆ. ಹೌದು. ಆ್ಯಂಡ್ ಇವಾಗ ಮೂವೀಸಲ್ಲಿ ಕೂಡ ತುಂಬ ಒಳ್ಳೆ ಗುಡ್ ವೇಲಿ ಪೋರ್ಟ್ರೇ ಮಾಡಿ, ನಮ್ಮನ್ನು ಸಿಗ್ನಲಲ್ಲಿ ತೋರಿಸ್ಬೇಡಿ, ಕಲೆಕ್ಷನ್ ಬರ್ತಾ ಇರೋ ಥರ ತೋರಿಸ್ಬೇಡಿ. ಶೋಸ್ ಇನ್ ಎ ಗುಡ್ ವೇ, ಫ್ರೆಂಡ್ ಆಗಿ ತೋರಿಸಿ, ಇಲ್ಲ ಅಕ್ಸೆಪ್ಟ್ ಮಾಡ್ತಾ ಇರೋದನ್ನು ತೋರಿಸಿ. ರಿಯಲ್ ಟ್ರಾನ್ಸ್ಗಳನ್ನ ಹಾಕೊಂಡು ಕೆಲವೊಂದು ಮೂವಿಗಳು ಮಾಡಿ, ದೊಡ್ಡ ತೋರಿಸಿ. ಸೊ ಪೀಪಲ್ ಮೈಂಡ್ ಸೆಟ್ ವಿಲ್ ಚೇಂಜ್. Very true. This has to be discussed. Yeah, it has to be discussed. So people, everybody's mindset change ಆಗುತ್ತೆ. ಓ ಅಮ್ಮ ನೋಡು, ಟ್ರಾನ್ಸ್ ಒಬ್ರು ಡಾಕ್ಟರ್ ಆಗಿದ್ದಾರೆ, ಒಬ್ರು ಪೊಲೀಸ್ ಆಗಿ ಬರ್ತಾ ಇದ್ದಾರೆ ಮೂವಿಲಿ. ಅವಾಗ ಎಲ್ಲರದು ಮೈಂಡ್ ಸೆಟ್ ಚೇಂಜ್ ಆಗುತ್ತಲ್ಲ. ಇವತ್ತಿಗೆ ಟ್ರಾನ್ಸ್ ಪೀಪಲ್ ಆರ್ ಇನ್ ಎವ್ರಿಥಿಂಗ್. ಟೀಚರ್ ಆಗಿದ್ದಾರೆ, ಲಾಯರ್ ಆಗಿದ್ದಾರೆ, RJ ಆಗಿದ್ದಾರೆ, ಫ್ಲೈಟ್ ಅಲ್ಲಿ ಏರೋಸ್ಟ್ರೆಸ್ ಆಗಿದ್ದಾರೆ, ಪೈಲಟ್ ಆಗಿದ್ದಾರೆ, ಎಲ್ಲದರಲ್ಲೂ ಇದ್ದಾರೆ. ವಿ ಆರ್ ಆಲ್ಸೋ ಟ್ಯಾಲೆಂಟೆಡ್, ಬಟ್ ಸೊಸೈಟಿ ಇಸ್ ನಾಟ್ ಗಿವಿಂಗ್ ಅ ಸ್ಪೇಸ್. Society ಕೊಟ್ಟಿಲ್ಲ, you are just having your life ಅಲ್ವಾ. So many trans RJ ಪ್ರಿಯಾಂಕಾ ಇದ್ದಾರೆ, ಪೊಲಿಟಿಕ್ಸ್ ಅಲ್ಲಿ ಐಶ್ವರ್ಯ ಅವರಿದ್ದಾರೆ, ರಿಯಾನಾ ಅವರಿದ್ದಾರೆ, ಮೂವಿ ಇಂಡಸ್ಟ್ರಿ ನೀತು ಅವರಿದ್ದಾರೆ. ಎವ್ರಿ ಒನ್ ಆರ್ ಮಲ್ಟಿ ಟ್ಯಾಲೆಂಟೆಡ್ ಇನ್ ದೇರ್ ಓನ್ ವೇ. ಬಟ್ ಅದನ್ನ ಶೋಕೇಶ್ ಯಾರು ಕರೆಕ್ಟಾಗಿ ತೋರಿಸ್ತಾ ಇಲ್ಲ. ಸೊ ಅದೇನಾಗುತ್ತೆ ಅಂದ್ರೆ 100ರಲ್ಲಿ ಒಬ್ರು ಈ ರೀತಿ ಚೇಂಜ್ ಆಗ್ತಾರೆ ಅನ್ನೋ ಮಾತಿಗೆ ದೇ ಲೈಕ್ ಮೈನರ್ ಆಗಿದ್ದಾರೆ ಈಗ. ಸೊ ವೆನ್ ದಟ್ ಎಷ್ಟೊಂದು ಜನ ಇವಾಗಲೂ ದೇ ಆರ್ ಜಸ್ಟ್ ಹೈಡಿಂಗ್ ದೇರ್ ಎಮೋಷನ್ಸ್. ತುಂಬಾ ಜನ ದೇ ಆರ್ ನಾಟ್ ಕಮಿಂಗ್ ಅಪ್. ಯಾವಾಗ ಇದು 50-50% ಆಗುತ್ತೆ ಅಲ್ವಾ, ದೆನ್ ಎವ್ರಿಥಿಂಗ್ ವಿಲ್ ಚೇಂಜ್. ಇವಾಗ ಕೂಡ ಹೇಳ್ತಾ ಇಲ್ವಾ, ನನ್ನ ಜೊತೆ ನಂದು ಇನ್ನೊಬ್ಬ ಫ್ರೆಂಡ್ ಇದ್ದ, ನಾವಿಬ್ಬರು ಒಟ್ಟಿಗೆ ಆಡ್ತಾ ಇದ್ವಿ, ಒಟ್ಟಿಗೆ ಸ್ಯಾರಿ ಹಾಕೊಂಡು ಚೇಂಜ್ ಆಗಬೇಕಂತ. ಇವಾಗೂ ಅವ್ರ ಅಪ್ಪ ಅಮ್ಮಗೆ ಎದ್ರುಕೊಂಡು ಚೇಂಜ್ ಆಗಿಲ್ಲ. ನಾನು ಇವಾಗ ಕಾಲ್ ಮಾಡಿ ಅವನನ್ನು ಹೋಗು ಅಂತ ಹೇಳಿದ್ರೆ ಅವನು ಹೋಗು ಅಂತ ಮಾತಾಡಿಸ್ಬೇಡ, ನೀನಾದರೂ ಪ್ಲೀಸ್ ಹೋಗಿ ಅಂತ ಕರಿ. ಇವಾಗೂ ಹಾಗೆ ಇದ್ದಾನೆ, ಚೇಂಜ್ ಆಗಿಲ್ಲ. ನಮ್ಮ ಅಪ್ಪ ಅಮ್ಮಗೆ ನಾನು ಒಬ್ಬನೇ ಮಗ ಅಲ್ವಾ, ಚೇಂಜ್ ಆದರೆ ಅವ್ರು ಏನಾದರೂ ಮಾಡ್ಕೊಂಡ್ಬಿಟ್ರೆ ನಾನು ಹೈಡ್ ಮಾಡ್ಕೋತೀನಿ, ಇಟ್ಸ್ ಓಕೆ ಅವ್ರಿಗೋಸ್ಕರ. ನನ್ನ ಮದುವೆ ಏನೂ ಆಗಲ್ಲ, ಬಟ್ ಹೈಡ್ ಮಾಡ್ಕೋತೀನಿ ಅಂತ ಹೇಳ್ತಾನೆ. ನಂಗೆ ತುಂಬ ಹರ್ಟ್ ಆಗುತ್ತೆ. ಬಿಕಾಸ್ ಸೊಸೈಟಿಯಿಂದ ಅವ್ನು ಹೇಳ್ತಾನೆ, ನೀನು ಹೆಂಗೋ ಚೇಂಜ್ ಆಗಿಬಿಟ್ಟೆ, ಚೆನ್ನಾಗಿದೆಯಾ, ಬಟ್ ನಾನು ಇವಾಗೂ ಕಾಲೇಜ್ಗೆ ಹುಡುಗನಾಗೆ ಹೋಗ್ತೀನಿ. ಎಷ್ಟು ಜನ ಆಡ್ಕೋತಾರೆ ಗೊತ್ತಾ, ಬಸ್ಸಲ್ಲೆಲ್ಲ ಒಂದು ಹುಡುಗನ ಕೂತ್ಕೊಬೇಕಂದ್ರೆ ಎಷ್ಟು ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಗೊತ್ತಾ. ಅದೆಲ್ಲ ತುಂಬ ಹರ್ಟ್ ಆಗುತ್ತೆ. ಎವ್ರಿ ಡೇ. ನೆನ್ನೆ ನೈಟ್ ನಾನು ಮೂವಿಗೆ ಹೋಗಿದ್ದೆ, ಮೂವಿಲಿ ಕೂಡ ಗ್ರೂಪ್ ಆಫ್ ಬಾಯ್ಸ್ ಯೂಟ್ಯೂಬಲ್ಲಿ ನೋಡಿದ್ದೀನಿ ಇವಳನ್ನ ನಕ್ಷತ್ರ ಅಂತ ಜೋರಾಗಿ ನೋಡಿ ನಗ್ತಾ ಇದ್ದಾರೆ. ಓಪನ್ ಆಗಿ ಹೇಳ್ತಾರಲ್ವಾ, ಇಟ್ ಹರ್ಟ್ಸ್. ನಗ್ತಾ ಇದ್ದಾರೆ, ಫುಲ್ ಆಡ್ಕೋತಾ ಇದ್ದಾರೆ. ಐ ವಾಸ್ ಲೈಕ್, ಏನಾಗಿದೆ? ಐ ವಾಸ್ ನಾಟ್ ಎಕ್ಸ್ಪೋಸಿಂಗ್ ಎನಿಥಿಂಗ್, ಐ ವಾಸ್ ನಾಟ್ ಶೋಯಿಂಗ್ ಎನಿಥಿಂಗ್, ಜಸ್ಟ್ ಕ್ಯಾಶುವಲ್ ಡ್ರೆಸ್ಸಲ್ಲಿ ಹೋಗಿದೆ. ಸೊ ನಂಗೆ ಲೈಕ್ ಇಟ್ಸ್ ಓಕೆ, ಬಿಟ್ಬಿಡಿ, ಏನೂ ಮಾಡೋಕ್ಕಾಗಲ್ಲ. ನಾನು ಅವನ ಹತ್ರ ಹೋಗಿ ಜಗಳ ಆಡೋಕ್ಕಾಗುತ್ತಾ? ನೋ. ದೇ ಹ್ಯಾವ್ ಟು ಟ್ರೀಟ್ ಯು. ಆದರೆ ನನ್ನ ತಂಗಿನೋ ನನ್ನ ಅಕ್ಕನೋ ಅಂತ ಅನ್ಕೊಂಡು ನಾನಿವಾಗ ಕಮೆಂಟ್ ಹಾಕೋ ಹುಡುಗಿರಿಗೆಲ್ಲ ನೆಗೆಟಿವ್ ಕಮೆಂಟ್ ಹಾಕೋರ ಬಗ್ಗೆ ಕೇಳೋದು ಓಕೆ. ಪ್ರತಿಯೊಬ್ಬರು ಐ ವಿಲ್ ಎಕ್ಸ್ಪೋಸ್, ದಿಸ್ ಇಸ್ ಮೈ ಬಾಡಿ, ಐ ಡಿಡ್ ಸರ್ಜಿಕಲ್. ಇವಾಗ 1.5 ಲಕ್ಷ ಕೊಟ್ಟು ಚೈನ್ ಹಾಕಿದ್ರೆ ಹೊರಗಡೆ ತೋರಿಸ್ತೀವ, ಅದೇ ಥರ ನಾನು ಸರ್ಜರೀಸ್ ಮಾಡಿಸ್ಕೊಂಡಿದ್ದೀನಿ, ತೋರಿಸ್ತೀನಿ ಅಂತ ಹೇಳ್ತೀನಿ. ಸೊ ಇಟ್ ಈಸ್ ಮೈ ಬಾಡಿ, ಮೈ ರೈಟ್ಸ್. ಅಂದರೆ ತುಂಬ ಜನ ಹಾಕ್ತಾರೆ, ನಿಮ್ಮಂಥವ್ರಿಂದ ರೇಪ್ ಆಗೋದು, ನಿಮ್ಮಂಥವ್ರಿಂದ ನೀವು ಹಿಂಗೆ ತೋರಿಸೋದ್ರಿಂದನೇ ಅವ್ರಿಗೆ ಮೈಂಡ್ ಸೆಟ್ ರೇಪ್ ಆಗೋದು. ಹಾಗಂದ್ರೆ ಹುಟ್ಟಿರೋ ಮಗುವನ್ನು ಚಿಕ್ಕ ಮಗು ತೋರಿಸಿದ್ಕೆ ರೇಪ್ ಆಯ್ತಾ? ಅಜ್ಜಿ ಎಕ್ಸ್ಪೋಸ್ ಮಾಡಿದ್ರ ರೇಪ್ ಆಗೋದಕ್ಕೆ?
ಇಲ್ಲ ತಾನೇ? ಅದೇ ಥರ ಏನು ಮಾಡೋದಕ್ಕಾಗಲ್ಲ. ಸೊ ಸಿಕ್ಕಾಪಟ್ಟೆ ನೀವು ಡೀಪ್ ಆಗಿ ಮಾತಾಡಿದಾಗ ಹೌದು. ಇವಾಗ ಅಜ್ಜಿನೂ ಎಕ್ಸ್ಪೋಸ್ ಮಾಡಿದ್ದಕ್ಕೆ ರೇಪ್ ಮಾಡಿದ್ರ, ಇಲ್ಲ ಚಿಕ್ಕ ಪಾಪು ಇವಾಗ ಹುಟ್ಟಿರೋ ಮಗು ಬಂದು ಶಾರ್ಟರ್ಸ್ ಹಾಕೊಂಡು ನಿಮ್ಮ ಹತ್ರ ತೋರಿಸ್ತಾ ರೇಪ್ ಆಗೋದಕ್ಕೆ? ಇಲ್ಲ ಪ್ರಾಣಿಗಳನ್ನೇ ಬಿಡಲ್ಲ, ಪ್ರಾಣಿ ಶಾರ್ಟರ್ಸ್ ಹಾಕ್ಸ್ಕೊಂಡು ಸರ್ಜರೀಸ್ ಮಾಡಿಸ್ಕೊಂಡ್ಬಂದು ತೋರಿಸುತ್ತಾ? ಇಲ್ಲ ತಾನೇ? ತುಂಬ ಜನ ಹುಡುಗಿರಲ್ಲಿ ನಾನು ನೋಡಿದ್ದೀನಿ, ತುಂಬ ಇವಾಗ ವೈರಲ್ ಆಗಿರೋ ತುಂಬ ಹುಡುಗಿರಲ್ಲಿ ಅವ್ರಿಗೋಗಿ ಕಮೆಂಟ್ ಹಾಕೋದು, ಬೀಚ್ ಅವಳು ಸರಿ ಇಲ್ಲ, ಎಷ್ಟು ಜನದ ಜೊತೆ ಹುಡುಗರ ಜೊತೆ ಮಲಗಿದ್ಯಾ, ಇಲ್ಲ ಏನಕ್ಕೆ ಇಷ್ಟು ಎಕ್ಸ್ಪೋಸ್ ಮಾಡ್ತೀಯಾ? ಬ್ರೋ, ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್, ಬಿಕಾಸ್ ಶೀ ಈಸ್ ಅರ್ನಿಂಗ್, ಶೀ ಈಸ್ ಎಕ್ಸ್ಪೋಸಿಂಗ್ ಆ್ಯಂಡ್ ಶೀ ಈಸ್ ವೆರಿ ಹ್ಯಾಪಿ ವಿತ್ ದಟ್. ಇಫ್ ಯು ವಾಂಟ್ ಅಕ್ಸೆಪ್ಟ್, ಇಫ್ ಯು ವಾಂಟ್ ಎಂಜಾಯ್. ತುಂಬ ಜನ ಹುಡುಗರು ನನಗೆ ಕಮೆಂಟ್ ಹಾಕಿದ್ದಾರೆ, ಎಷ್ಟೋ ಜನ ನಾನು ಕಮೆಂಟ್ ರಿಪ್ಲೈ ಮಾಡಿಲ್ಲ ಅಂತ ಅದಾದಮೇಲೆ ಚಕ್ಕ ಚಕ್ಕ ಅಂತೆಲ್ಲ ಹಾಕಿದ್ದಾರೆ. ರಿಪ್ಲೈ ಮಾಡಿಲ್ಲ ಅಂತ, ರಿಪ್ಲೈ ಮಾಡಿದ್ರೆ ಐ ಆಮ್ ಬ್ಯೂಟಿಫುಲ್ ಟು ದೆಮ್, ಐ ಆಮ್ ಗಾರ್ಜಿಯಸ್ ಗರ್ಲ್, ವೆರಿ ಸೆಕ್ಸಿ ಗರ್ಲ್ ಆ ಥರ. ಬಟ್ ರಿಪ್ಲೈ ಮಾಡಿಲ್ಲ ಅಂದರೆ ಚಕ್ಕ, ಟ್ರಾನ್ಸ್, ಹೋ, ಅದು ಇದು 9 ಯಾಕೆ? ನಾನು ನನ್ನ ಬಗ್ಗೆ ಅಲ್ಲ, ಇಡೀ ಟ್ರಾನ್ಸ್ ಬಗ್ಗೆ, ಅವ್ರ ಬಗ್ಗೆ ಇವ್ರ ಬಗ್ಗೆ ಚಕ್ಕ 9 ಇಲ್ಲ ಹುಡುಗಿರ್ಗೆ ಅದು ಇದು ಅಂತ ಆಡ್ಕೊಳ್ಳೋರಿಗೆಲ್ಲ ಹೇಳೋದು ಒಂದೇ ಮಾತು, ಇವತ್ತು ನೀವು ನನಗೆ ಚಕ್ಕ ಅದು ಇದು ಅಂತೆಲ್ಲ ಆಡ್ಕೋತೀರಾ, ಬಟ್ ಒಂದಿನ ನಿಮ್ಮ ಮನೇಲೂ ನನ್ನ ಥರದವ್ರು ಹುಡ್ತಾರೆ. ಆವಾಗ ನಿಮಗೆ ನೋವು ಗೊತ್ತಾಗುತ್ತೆ. ಇವತ್ತು ನಾನು ತುಂಬ ಜನ ಕಮೆಂಟ್ಸ್ ಹಾಕ್ತಿರಲ್ಲ, ನಿಮ್ಮ ಅಪ್ಪ ಅಮ್ಮ ಹ್ಯಾಪಿ ಆಗಿಲ್ಲ ನೀನು ಚೇಂಜ್ ಆಗಿರೋದಕ್ಕೆ ಅಂತ. ನಿಮ್ಮ ಮಕ್ಕಳು ಚೇಂಜ್ ಆದಾಗ ನೀವೆಷ್ಟು ಹ್ಯಾಪಿ ಆಗಿರ್ತೀರಾ ಅಂತ ನಾನು ನೋಡ್ತೀನಿ. ವೆರಿ ಟ್ರೂ. ನಿಜವಾಗ್ಲೂ ಅವ್ರ ಮನೆಯಲ್ಲಿ ಈಗ ಒಬ್ಬರ ಮನೆಯಲ್ಲಿ ಅದೇನೋ ಹೇಳ್ತಾರಲ್ಲ, ಆದ್ರೇನೆ ಅವ್ರಿಗೆ ಆ ಪರಿಸ್ಥಿತಿ. ಬಿಕಾಸ್ ನಾನು ಯಾವತ್ತೂ ಯಾರನ್ನೂ ಆಡ್ಕೊಂಡಿಲ್ಲ, ನನಗದೇನೋ ನಾನು ನೋವು ಪಟ್ಟಿದ್ದೀನಿ ಆಡ್ಕೊಂಡಿರೋರು ನನ್ನನ್ನು ಆಡ್ಕೊಂಡು ಯಾವತ್ತೂ ಆಡ್ಕೊಂಡಿಲ್ಲ. ಐ ವಿಲ್ ಸಪೋರ್ಟ್. ನಂಗೆ ಇವಾಗ ಇಷ್ಟ ಆಗಲ್ವಾ, ಐ ವಿಲ್ ಇಗ್ನೋರ್. ಇವಾಗ ನಾನು ಎಕ್ಸ್ಪೋಸ್ ಮಾಡೋದು ಚೆನ್ನಾಗಿರುತ್ತೆ, ನನ್ನ ಬಾಡಿ ಫಿಗರ್ ಚೆನ್ನಾಗಿದೆ, ನಾನು ಎಕ್ಸ್ಪೋಸ್ ಮಾಡೋದು ಚೆನ್ನಾಗಿರುತ್ತೆ. ಕೆಲವ್ರು ಎಕ್ಸ್ಪೋಸ್ ಮಾಡೋದು ತೋರ್ಸಕ್ಕಂತಲೇ ಮಾಡ್ತಾರೆ, ಅಸಹ್ಯವಾಗಿ ಮಾಡ್ತಾರೆ. ಐ ಅಗ್ರಿ. ಕಮ್ಯುನಿಟಿಲೂ ಎಲ್ಲರೂ ಒಳ್ಳೆಯವರು ಎಲ್ಲರೂ ಕೆಟ್ಟವ್ರು ಅಂತ ಹೇಳ್ತಿಲ್ಲ. ಸೋ ಮೆನಿ ಪೀಪಲ್ ಆರ್ ಜಸ್ಟ್ ಫಾರ್ ನೇಮ್ ಫೋಮ್ ದೇ ಎಕ್ಸ್ಪೋಸ್, ಬಟ್ ಐ ಡೋಂಟ್ ಸಪೋರ್ಟ್. ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಬಟ್ ಇಗ್ನೋರ್ ಅಷ್ಟೇ. ಆ್ಯಂಡ್ ಟು ಆಲ್ ದ ವುಮೆನ್, ಎವ್ರಿ ಗರ್ಲ್ ವಾಸ್ ಸೆಲ್ಫ್ ಇಂಡಿಪೆಂಡೆಂಟ್. ಪ್ರತಿಯೊಂದು ಹುಡುಗಿನೂ ಹೇಳ್ತಾ ಇದ್ದೀನಲ್ಲ, ಅವ್ರವ್ರ ನೋವಲ್ಲಿ ನೀವು ಎಷ್ಟು ಎವ್ರಿ ಮಂತ್ ಪೀರಿಯಡ್ಸ್, ಎವ್ರಿಥಿಂಗ್ ಯು ಗೋ ಥ್ರೂ ಅ ಲಾಟ್ ಆಫ್ ಥಿಂಗ್ಸ್ ಇನ್ ಲೈಫ್. ಬ್ರೇಕಪ್ಸ್ ಆಗಿರ್ಬೋದು, ಪೇರೆಂಟ್ಸ್ ಇಷ್ಟ ಇಲ್ದಿರೆ, ಎಷ್ಟೋ ಜನ ಇಷ್ಟ ಇಲ್ದಿರೆ ಬೇರೆಯವ್ರನ್ನ ಮದುವೆ ಆಗ್ತಾರೆ, ಅವ್ನು ಯಾರು ಅಂತಲೇ ಗೊತ್ತಿರಲ್ಲ ಮದುವೆ ಆಗ್ತಾರೆ. ಟು ಆಲ್ ಎವ್ರಿ ಗರ್ಲ್ ಐ ಜಸ್ಟ್ ರೆಸ್ಪೆಕ್ಟ್ ಆ್ಯಂಡ್ ಸಲ್ಯೂಟ್ ಟು ಎವ್ರಿ ಒನ್. ಯಾಕಂದರೆ ನಿಮ್ಮ ನೋವು ಏನಂತ ನನಗೆ ತುಂಬ ಗೊತ್ತು, ನಾನು ಹುಡುಗಿ ಆಗಿದ್ದೀನಿ. ಸೊ ಲೈಫಲ್ಲಿ ಚೆನ್ನಾಗಿರಿ. ಯಾರೇ ನಿಮ್ಮನ್ನು ನೆಗೆಟಿವ್ ಆಗಲಿ, ಅಪ್ಪ ಆಗಿರ್ಬೋದು, ತಮ್ಮ ಹಿಡಿದು ಯಾವುದೂ ಗುರುತುಪಡಿಸಿದ್ರೆ ಹುಡುಗ ಸಪೋರ್ಟ್ ಮಾಡಿ, ಡೋಂಟ್ ವರಿ, ಯು ಆಲ್ ಆರ್ ಬ್ಲೆಸ್ಡ್. ಪಾರ್ಟಿಗೆ ಹೋಗ್ತಾ ಇದ್ರೆ ಟ್ರಾನ್ಸ್, ನೀವು ಹಿಂದೆ ಹೋಗಿ. ಇಲ್ಲ ತುಂಬ ಕ್ಲಬ್ಬಲ್ಲಿ ದೇ ಸೆಟ್ ಟು ಮೀ ಯು ಆರ್ ನಾಟ್ ಅಲೋಡ್. ಕವನಗಳೆಲ್ಲ ಬರೀತೀರಾ? ಇಲ್ಲ ಕವನ ಎಲ್ಲ ಏನು ಬರೆಯಲ್ಲ. ಕವನ ಬರೆದು ಯಾವ ಹುಡುಗನ ಮೇಲೆ ಹೇಳಿ. ಬೆಂಗಳೂರು ಹುಡುಗರನ್ನೆಲ್ಲ ಅಷ್ಟೊಂದು ಈಸಿಯಾಗಿ ನಂಬೇಡಿ. ಮದುವೆ ಆದರೆ ಸರಿ ಹೋಗ್ಬಿಡ್ತಾನೆ, ಮದುವೆಗಿಂತ ಮುಂಚೆನೇ ಹುಡುಗಿ ಥರ ಆಡ್ತಿರೋನು, ಮದುವೆ ಆದರೆ ಅದು ಹೆಂಗ್ರಿ ಸರಿ ಹೋಗ್ಬಿಡ್ತಾನೆ ಹುಡುಗಿ ಥರ. ಗೊತ್ತಿದ್ದು ನೀವು ಟ್ರಾನ್ಸ ನಾನು ಅವ್ರನ್ನ ನೀನು ಹುಡುಗನ ಇಲ್ಲ ಗೇನಾ ಅಂತ ಕೇಳೋನು ಎಷ್ಟು ಹರ್ಟ್ ಆಗುತ್ತೆ, ಎಷ್ಟು ಈಗೋ ಹರ್ಟ್ ಆಗುತ್ತೆ. ನನಗೂ ನಿನ್ನೇಜಿನ ಮಗ ಇದ್ದಾನೆ, ಮಗಳಿದ್ದಾನೆ, ನಿನ್ನೂ ನನ್ನ ಮಗಳು ಅನ್ಕೋತೀನಿ, ನಕ್ಷತ್ರ ನಿನ್ನ ನನ್ನ ಮಗಳು ಅಂತ.